ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಆರೋಗ್ಯಕರವಾದ ಮತ್ತು ತುಂಬಾ ರುಚಿಯಾದ ರಾಗಿ ಲಡ್ಡು ಅಥವಾ ರಾಗಿ ಉಂಡೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ರಾಗಿ ಲಡ್ಡು ಅಥವಾ ರಾಗಿ ಉಂಡೆ ಮಾಡೋದು ನಾನು ಚಿಕ್ಕ ಬಾಣಲೆನ ಇಟ್ಕೊಂಡು 2 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಗೋಡಂಬಿಯನ್ನು ಹುರ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಸ್ವಲ್ಪ ಒಂಬಣ್ಣಕ್ಕೆ ಬರೋವರೆಗೂ ಹುರ್ಕೊಂಡು ಸಪ್ರೇಟಾಗಿ ಒಂದು ಬಟ್ಲಿನಲ್ಲಿ ಎತ್ತಿಕೊತಾ ಇದ್ದೀನಿ. ಈಗ ಗೋಡಂಬಿನ ಹುರ್ಕೊಂಡ ನಂತರ ಒಂದು ಅರ್ಧ ಬಟ್ಲಷ್ಟು ಬಾದಾಮಿಯನ್ನು ಕೂಡ ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ಒಂದು 4 ರಿಂದ 5 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಬಾದಾಮಿನ ತಿನ್ನೋದ್ರಿಂದ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡ್ಬೋದು. ಹಾಗೆ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಾದಾಮಿ. ಹಾಗೂ ಮೆದುಳಿನ ಚಟುವಟಿಕೆಯನ್ನು ಹೆಚ್ಚಿಸಲು ಇದು ಸಹಾಯ ಮಾಡ್ತದೆ. ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕೂಡ ಇದು ಕಡಿಮೆ ಮಾಡ್ತಾ ಬರುತ್ತೆ. ಬಾದಾಮಿನ ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಸಿಪ್ಪೆ ತೆಗೆದು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಈಗ ಬಾದಾಮಿನ 4 ರಿಂದ 5 ನಿಮಿಷ ತುಪ್ಪದಲ್ಲಿ ಹುರ್ಕೊಳ್ಳೋದಾಗಿದೆ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಬಾದಾಮಿನ ಕೂಡ ನಾನು ಒಂದು ಬಟ್ಲಿನಲ್ಲಿ ಎತ್ತಿಕೊತಾ ಇದ್ದೀನಿ. ಈಗ ಒಂದು ಚಿಕ್ಕ ಬಟ್ಲು ಇಟ್ಕೊಂಡು 1 ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡು ಅದೇ ಬಟ್ಲಲ್ಲಿ ಸಮ ಪ್ರಮಾಣದಲ್ಲಿ ನೀರನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಾವು ಪಾಕನ 1 ಎಳೆ ಪಾಕ 2 ಎಳೆ ಪಾಕ ತೆಗಿಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಅಂಟಂಟಾಗಿ ಬೆಲ್ಲನ ಒಂದು 4 ರಿಂದ 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಸ್ವಲ್ಪ ಅಂಟಂಟಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಬೆಲ್ಲವನ್ನು ಪಾಕ ಮಾಡ್ಕೊಂಡ ನಂತರ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಒಂದು 3 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ನೀವು ಹೆಚ್ಚು ಕಡಿಮೆ ಹಾಕ್ಕೊಂಡು ಜಾಸ್ತಿ ಆದರೆ ತುಪ್ಪ ಚೆನ್ನಾಗಿರುತ್ತೆ. ಈಗ 1 ಬಟ್ಲಷ್ಟು ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಒಂದು 4 ರಿಂದ 5 ನಿಮಿಷ ರಾಗಿ ಹಿಟ್ಟಿನ ಸ್ಮೆಲ್ಲು ಹೋಗೋ ತನಕ ತುಪ್ಪದಲ್ಲಿ ಘಮ ಬರೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ತುಪ್ಪದಲ್ಲಿ ರಾಗಿ ಹಿಟ್ಟನ್ನು ಹುರಿಬೇಕಾದ್ರೆ ಬಣ್ಣ ಚೇಂಜ್ ಆಗ್ತಾ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಮತ್ತೀಗ ಆವಾಗಲೇ ನಾವು ಬಾದಾಮಿನ ಹುರಿದಿಟ್ಕೊಂಡಿದ್ದೀವಲ್ಲ, ಅದನ್ನ ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡಿಕೊಂಡು ಪೌಡ್ರನ್ನ ಕೂಡ ರಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ಬಾದಾಮಿನ ರಾಗಿ ಹಿಟ್ಟು ಎಷ್ಟು ತಗೊಂಡಿದ್ರೋ ಅಷ್ಟೇ ಪ್ರಮಾಣದಲ್ಲಿ ತಗೊಬೋದು, ಇಲ್ಲ ಅರ್ಧದಷ್ಟು ತಗೊಂಡು ಸಾಕಾಗುತ್ತೆ. ಮತ್ತು ತುಪ್ಪದಲ್ಲಿ ಹುರಿದಿರುವ ಗೋಡಂಬಿ ಹಾಗೂ ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೆನಲ್ಲ, ಏಲಕ್ಕಿ ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಮತ್ತು 1 ಬಟ್ಲಷ್ಟು ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ತುರಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ರಾಗಿ ಉಂಡೆ ತಿನ್ಬೇಕಾದ್ರೆ ಬಾಯಿಗೆ ಕೊಬ್ಬರಿ ತುರಿ ಸಿಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮತ್ತೀಗ 1 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಈಗ ತುಪ್ಪ ಹಾಕ್ಕೊಂಡ ನಂತರ ಆಗಲೇ ಬೆಲ್ಲದ ಪಾಕ ಮಾಡಿಟ್ಕೊಂಡಿದ್ವಲ್ಲ, ಅದನ್ನ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಬೇಕು. ಒಂದೇ ಸಲ ಬೆಲ್ಲದ ಪಾಕ ಹಾಕೊಬಾರ್ದು, ಯಾಕೆಂದರೆ ತೆಳ್ಳಗಾಗ್ಬೋದು. ನೀವು ಉಂಡೆ ಕಟ್ಟೋ ಅದಕ್ಕೆ ಬರೋಷ್ಟು ನೀವು ನೋಡ್ಕೊಂಡು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಿಮಗೆ ಉಂಡೆ ಕಟ್ಟಬೇಕಾದ್ರೆ ಗೊತ್ತಾಗುತ್ತೆ, ಅದಕ್ಕೆ ಬರೋವಷ್ಟು ಬೆಲ್ಲದ ಪಾಕ ಹಾಕ್ಕೊಂಡ್ರೆ ಸಾಕು. ನೀವು ರವೆ ಉಂಡೆ ಕಟ್ತಿರಲ್ಲ, ಅದೇ ಗಾತ್ರದಲ್ಲಿ ರಾಗಿ ಉಂಡೆ ಕಟ್ಕೊಂಡ್ರೆ ಸಾಕಾಗುತ್ತೆ. ನಾನು ಸ್ವಲ್ಪ ಡ್ರೈ ಅನಿಸ್ತು, ಆದ್ದರಿಂದ ಇನ್ನೊಂದು ಸ್ವಲ್ಪ ಬೆಲ್ಲದ ಪಾಕ ಹಾಕ್ಕೊಂಡು ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊತಾ ಇದ್ದೀನಿ. ಈ ರಾಗಿ ಉಂಡೆನ ನೀವು 1 ವರ್ಷ ಮೇಲ್ಪಟ್ಟು ಮಕ್ಕಳಿಂದ 80 ವರ್ಷ ವಯಸ್ಸಾಗಿರೋವರೆಗೂ ಕೊಡ್ಬೋದು. ಈ ರೀತಿ ಮಾಡಿಕೊಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ದೊಡ್ಡವರು ಕೂಡ ತುಂಬಾ ಇಷ್ಟ ಆಗುತ್ತೆ. ಇದರಲ್ಲಿ ಬಾದಾಮಿ, ಗೋಡಂಬಿ, ಕೊಬ್ಬರಿ ತುರಿ ಮತ್ತು ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಎಲ್ಲವೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಈಗ ರಾಗಿ ಉಂಡೆ ರೆಡಿಯಾಗಿದೆ. 1 ಬಟ್ಲು ರಾಗಿ ಹಿಟ್ಟು ಮತ್ತು ಅರ್ಧ ಬಟ್ಲು ಬಾದಾಮಿಯಿಂದ ಎಷ್ಟು ರಾಗಿ ಉಂಡೆ ರೆಡಿಯಾಗಿದೆ ಅಂತ ನೋಡಿ. ಮಕ್ಕಳಿಗೆ ಖಂಡಿತ ಇಷ್ಟ ಆಗುತ್ತೆ. ಮತ್ತು ಇದು ಹಬ್ಬಗಳಲ್ಲೂ ಕೂಡ ಮಾಡಿಡ್ಬೋದು. 2 ರಿಂದ 3 ದಿವಸಗಳ ಕಾಲ ಈ ರಾಗಿ ಉಂಡೆನ ಇಟ್ಕೊಂಡು ತಿನ್ಬೋದು. ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಇದೆ ಅಂತ. ತುಂಬಾ ರುಚಿಯಾಗಿರುತ್ತೆ, ಹಾಗೆಯೇ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಈ ರೀತಿ ನೀವು ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಯಾವ ರೀತಿ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸ್ನೇಹಿತರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.